ಭಾರತವನ್ನು ದ್ವೇಷಿಸುತ್ತಿದ್ದ ನೇಪಾಳಕ್ಕೆ ಭಾರಿ ಸಂಕಷ್ಟ. ಕಣ್ಣೀರಿಟ್ಟ ಬಾಲೆನ್ ಶಾ, ಮೋದಿಯೇ ದಿಕ್ಕು. ಆಕಾಶಕ್ಕೆ ಉಗಿದರೆ ಮುಖದ ಮೇಲೆ ಬೀಳತ್ತೆ, ಉಲ್ಟಾ ಹೊಡೆದ ಕಾಲಚಕ್ರ. ನಮಸ್ಕಾರ ವೀಕ್ಷಕರೇ, ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ಉಂಡ ಮನೆಗೆ ಯಾವತ್ತೂ ದ್ರೋಹ ಬಗೆಬಾರದು ಮತ್ತು ಕಷ್ಟದಲ್ಲಿ ಜೊತೆಯಾದವರನ್ನ ಎಂದಿಗೂ ಕೂಡ ಮರಿಬಾರದು ಅಂತ. ಆದರೆ ನಮ್ಮ ನೆರೆಯ ರಾಷ್ಟ್ರಗಳಾಗಿರೋ ನೇಪಾಳ ಮತ್ತು ಬಾಂಗ್ಲಾದೇಶ ಇತ್ತೀಚಿನ ದಿನಗಳಲ್ಲಿ ಭಾರತದ ಸಹಾಯವನ್ನ ಮರೆತು ದುರಹಂಕಾರದಿಂದ ಮೆರೆಯಲು ಶುರು ಮಾಡಿದ್ವು. ಭಾರತ ನಮಗೆ ಬೇಕಿಲ್ಲ, ಭಾರತ ನಮ್ಮ ಜೊತೆಗೆ ಬರಬೇಕಾಗಿಲ್ಲ, ಭಾರತದ ಸಹಾಯ ಬೇಡ, ಭಾರತ ಬಾಯ್ಕಾಟ್, ನಮ್ಮ ಜೊತೆ ಚೀನಾ ಇದೆ, ಪಾಕಿಸ್ತಾನ ಇದೆ ಅಂತ ಬೊಬ್ಬೆ ಹೊಡಿತಾ ಇದ್ದ ಈ ದೇಶಗಳಿಗೆ ಪ್ರಕೃತಿ ಮತ್ತು ಕಾಲಚಕ್ರ ಇದೀಗ ಭಾರಿ ದೊಡ್ಡ ಪಾಠ ಕಲಿಸಿದೆ. ಹೌದು ವೀಕ್ಷಕರೇ, ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಸರ್ಕಾರವೇ ಉರುಳಿ ಬಿದ್ದು ಇಡೀ ದೇಶ ಅರಾಜಕತೆಯಿಂದ ಮುಳುಗುತ್ತಾಗಿದ್ರೆ, ಇನ್ನೊಂದು ಕಡೆ ಭಾರತದ ವಿರುದ್ಧ ಸದಾ ವಿಷ ಕಾರ್ತಾಗಿದ್ದ ನೇಪಾಳ ಇದೀಗ ಭೀಕರ ಪ್ರವಾಹಕ್ಕೆ ಸಿಕ್ಕಾಕಿಕೊಂಡು ಅಕ್ಷರಶಃ ಕಣ್ಣೀರು ಹಾಕ್ತಾಗಿದೆ. ಊರಿಗೆ ಊರೇ ಜಲಸಮವಾಗಿದೆ, ಸಾವಿರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ, ಆರ್ಥಿಕತೆ ಸಂಪೂರ್ಣವಾಗಿ ನಾಶವಾಗಿದೆ. ಈ ಸಂಕಷ್ಟದ ಸಮಯದಲ್ಲಿ ನೇಪಾಳಕ್ಕೆ ಸಹಾಯ ಮಾಡಲು ಚೀನಾನೂ ಬರಲಿಲ್ಲ, ಪಾಕಿಸ್ತಾನ ಬರಲೇ ಇಲ್ಲ. ಬದಲಾಗಿ ಯಾವ ಭಾರತವನ್ನ ಇವರು ದ್ವೇಷಿಸ್ತಾ ಇದ್ರು ಅದೇ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಇದೀಗ ನೇಪಾಳದ ಕಣ್ಣೀರು ಒರೆಸಲು ಮುಂದಾಗಿ ಬಂದಿದ್ದಾರೆ. ಕಠ್ಮಂಡು ಮೇಯರ್ ಬಾಲೆನ್ ಶಾ ಅವರ ಜೊತೆ ಖುದ್ದಾಗಿ ಮಾತನಾಡಿ ನಾವು ನಿಮ್ ಜೊತೆಗಿದ್ದೇವೆ ಎನ್ನುವ ಅಭಯ ನೀಡಿದ್ದಾರೆ. ಅಷ್ಟಕ್ಕೂ ಭಾರತವನ್ನ ವಿರೋಧಿಸ್ತಾ ಇದ್ದ ನೇಪಾಳ ದಿಢೀರನೆ ಮೋದಿಯವರ ಕಾಲು ಹಿಡಿದಿದ್ಯಾಕೆ? ಈ ಪ್ರಶ್ನೆ ಈಗ ನೇಪಾಳದವರೇ ಹೇಳ್ತಿದ್ದಾರೆ. ವೀಕ್ಷಕರೇ, ದೆಹಲಿಯ ರಾಜತಾಂತ್ರಿಕ ವಲಯ ಮತ್ತು ಕಠ್ಮಂಡುವಿನಿಂದ ಹೊರಬಿದ್ದಿರುವ ಆ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನಂದ್ರೆ, ಎಷ್ಟೇ ದ್ವೇಷ ಸಾಧಿಸಿದ್ರೂ ವಿಪತ್ತಿನ ಸಮಯದಲ್ಲಿ ನೆರೆಹೊರೆಯ ದೇಶಗಳಿಗೆ ಭಾರತವೇ ಅಂತಿಮ ಆಧಾರ ಎನ್ನುವ ಆ ಜಾಗತಿಕ ರಹಸ್ಯದ ರೋಚಕ ವಾಸ್ತವ. ಅಷ್ಟಕ್ಕೂ ಭಾರತ ವಿರೋಧಿ ನಿಲುವು ಹೊಂದಿದ್ದ ಮೇಯರ್ ಬಾಲೆನ್ ಶಾ ಅವರ ಜೊತೆ ಪ್ರಧಾನಿ ಮೋದಿಯವರು ನಡೆಸಿದ ಆ ಭಾರಿ ದೊಡ್ಡ ಮಾತುಕತೆ ಏನು? ನೇಪಾಳ ಮತ್ತು ಬಾಂಗ್ಲಾದೇಶದ ಯುವಕರ ತಲೆಯಲ್ಲಿ ಭಾರತದ ವಿರೋಧಿ ವಿಷಬೀಜ ಬಿತ್ತಿದ ಆ ದೇಶ ವಿರೋಧಿ ಶಕ್ತಿಗಳು ಯಾವುವು? ತಮ್ಮದೇ ಆದ ಹೊಸ ನಕ್ಷೆ ಬಿಡುಗಡೆ ಮಾಡಿ ಭಾರತದ ಪ್ರದೇಶಗಳ ಮೇಲೆ ಕಣ್ಣು ಹಾಕಿದ್ದ ನೇಪಾಳದ ಅಸಲಿ ಮುಖವಾಡ ಕಳಚಿದ್ದು ಹೇಗೆ? ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ, ಎಷ್ಟೇ ವಿರೋಧ ಕಟ್ಟಿಕೊಂಡ್ರೂ ಭಾರತ ತನ್ನ ನೇಬರ್ವುಡ್ ಫಸ್ಟ್ ಎಂದ್ರೆ ನೆರೆಹೊರೆಯವರು ಮೊದಲು ಎನ್ನುವ ನೀತಿಯನ್ನ ಬಿಡದೆ ಇರೋದರ ಹಿಂದಿನ ಆ ಬಿಗ್ ಮಾಸ್ಟರ್ ಪ್ಲಾನ್ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ನೇಪಾಳದ ಪ್ರವಾಹ, ಮೋದಿಯವರ ರಾಜತಾಂತ್ರಿಕ ನಡೆ ಮತ್ತು ಚೀನಾದ ಕಪಟ ನಾಟಕದ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟ್ ಅನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಪ್ರಕೃತಿಯ ರೌದ್ರಾವತಾರ, ಭೀಕರ ಪ್ರವಾಹಕ್ಕೆ ಕಣ್ಣೀರಿಟ್ಟ ನೇಪಾಳ. ವೀಕ್ಷಕರೇ, ಇಡೀ ಜಾಗತಿಕ ಹೈಡ್ರಾಮದ ಅಸಲಿ ಕಥೆ ಅರ್ಥ ಆಗಬೇಕಾದ್ರೆ ನಾವು ಮೊದಲು ನೇಪಾಳದಲ್ಲಿ ಪ್ರಕೃತಿ ಸೃಷ್ಟಿ ಮಾಡಿರುವ ಆ ಭಾರಿ ದೊಡ್ಡ ವಿಪತ್ತಿನ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವ ಭಾರಿ ಮಳೆಗೆ ಇಡೀ ನೇಪಾಳ ಅಕ್ಷರಶಃ ತತ್ತರಿಸಿ ಹೋಗಿದೆ. ರಾಜಧಾನಿ ಕಠ್ಮಂಡು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲೂ ಜಲಪ್ರಳಯ ಸೃಷ್ಟಿಯಾಗಿದೆ. ನದಿಯಲ್ಲಿ ರಭಸವಾಗಿ ಹರಿದು ಬರ್ತಾ ಇರುವ ಪ್ರವಾಹ, ಕೆಲವು ಸೆಕೆಂಡುಗಳಲ್ಲಿ ಕುಸಿದು ಬೀಳೋ ಕಟ್ಟಡಗಳು, ನೀರಲ್ಲಿ ಕೊಚ್ಚಿ ಹೋಗ್ತಾ ಇರೋ ವಾಹನಗಳು, ಸೇತುವೆಗಳು, ರಸ್ತೆಗಳು. ಈ ದೃಶ್ಯಗಳಿಂದ ಇಡೀ ನೇಪಾಳವೇ ಬೆಚ್ಚಿ ಬಿದ್ದಿದೆ. ಟಿಬೆಟ್ ಗಡಿಯಿಂದ ಹರಿಯುವ ಈ ಬೋಟೆಕೋಶಿ ನದಿಯಲ್ಲಿ ಉಂಟಾದ ದಿಢೀರ್ ಪ್ರವಾಹ ನೇಪಾಳದ ಹಲವು ಹಳ್ಳಿಗಳಲ್ಲಿ ಭಾರಿ ಅನಾಹುತ ಸೃಷ್ಟಿ ಮಾಡಿದೆ. ಸದ್ಯದ ವರದಿಗಳ ಪ್ರಕಾರ ಈ ದುರಂತದಲ್ಲಿ 157ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. 200,000ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದು, ಅವರಲ್ಲಿ 133 ಭಾರತೀಯರು ಕೂಡ ಸೇರ್ಕೊಂಡಿದ್ದಾರೆ. ಬುಧವಾರ ಬೆಳಗ್ಗೆ ಈ ದುರಂತ ಸಂಭವಿಸಿದೆ. ಟಿಬೆಟ್ನಿಂದ ಹರಿಯುವಂತಹ ಈ ಭೋಶಿಕೋಶಿ ನದಿಯಲ್ಲಿ ಇದ್ದಕ್ಕಿದ್ದಂತೆ ನೀರಿನ ಮಟ್ಟ ಏರಿಕೆಯಾಗಿದೆ. ರಭಸವಾಗಿ ನುಗ್ಗಿದ ನೀರು ರಸುವಾ, ದಾದಿಂಗ್ ಮತ್ತು ಈ ನುವಾಕೋಟ್ ಜಿಲ್ಲೆಗಳಲ್ಲಿ ಭಾರಿ ದೊಡ್ಡ ಪ್ರಳಯವನ್ನೇ ಸೃಷ್ಟಿ ಮಾಡಿದೆ. ಕೆಲವು ಸೆಕೆಂಡ್ಗಳಲ್ಲಿ ಇಡೀ ಊರಿನ ಮೇಲೆ ದೊಡ್ಡ ಪ್ರಳಯ ಬಂದ್ಬಿಟ್ರೆ ಏನಾಗತ್ತಲ್ಲ. ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಇದು ಸಿನಿಮೆಯ ದೃಶ್ಯಗಳು ಅಂತ ಅನ್ಸುತ್ತೆ. ಆದ್ರೆ ಈ ದೃಶ್ಯಗಳು ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಇಂತಹ ಭೀಕರ ವಿಪತ್ತನ್ನ ಎದುರಿಸಲು ನೇಪಾಳ ಸರ್ಕಾರದ ಬಳಿ ಬೇಕಾದಷ್ಟು ರಕ್ಷಣಾ ಸಿಬ್ಬಂದಿಗಳಾಗಿರಲಿ, ಹೆಲಿಕಾಪ್ಟರ್ಗಳಾಗಿರಲಿ ಅಥವಾ ಆರ್ಥಿಕ ಶಕ್ತಿಯಾಗಿರಲಿ ಇಲ್ಲ. ಇಂತಹ ಸಮಯದಲ್ಲಿ ಇವರು ಕಣ್ಣೀರು ಹಾಕ್ತಾ ನೋಡ್ತಾಗಿದ್ದು ತಮ್ಮ ನೆರೆಯ ಬೃಹತ್ ರಾಷ್ಟ್ರ ಭಾರತದ ಕಡೆಗೆ.
ಮೋದಿಯವರ ಅಭಯ ಹಸ್ತ, ಬಾಲೆನ್ ಶಾ ಜೊತೆ ಭಾರಿ ಮಾತುಕತೆ. ನೇಪಾಳ ಸಂಕಷ್ಟದಲ್ಲಿದೆ ಎನ್ನುವ ಸುದ್ದಿ ದೆಹಲಿಗೆ ತಲುಪುತ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಕ್ಷಣನೂ ಯೋಚನೆ ಮಾಡದೆ ಸಹಾಯ ಹಸ್ತ ಚಾಚಿದ್ದಾರೆ. ಇದು ಭಾರತದ ದೊಡ್ಡತನವನ್ನ ತೋರಿಸುತ್ತೆ. ಪ್ರಧಾನಿ ಮೋದಿ ಅವರು ನೇರವಾಗಿ ಕಠ್ಮಂಡು ನಗರದ ಮೇಯರ್ ಆಗಿರುವ ಬಾಲೆನ್ ಶಾ ಅವರ ಜೊತೆ ಮತ್ತು ನೇಪಾಳದ ಉನ್ನತ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ಭಾರತವು ನಿಮ್ಮ ಬೆಂಬಲಕ್ಕೆ ಸದಾ ನಿಂತಿದೆ. ನಿಮಗೆ ಬೇಕಾದ NDRF ರಕ್ಷಣಾ ಪಡೆಗಳು, ಹೆಲಿಕಾಪ್ಟರ್ಗಳು, ಆಹಾರದ ಪೊಟ್ಟಣಗಳು, ಔಷಧಿಗಳು ಮತ್ತು ಪರಿಹಾರ ಸಾಮಗ್ರಿಗಳನ್ನು ತಕ್ಷಣವೇ ಕಳುಹಿಸಿಕೊಡುತ್ತೇವೆ ಅಂತ ಮೋದಿಯವರು ಭರವಸೆ ನೀಡಿದ್ದಾರೆ. ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಇದೇ ಬಾಲೆನ್ ಶಾ ಕಠ್ಮಂಡು ಮೇಯರ್ ಆಗಿರುವ ಈ ಬಾಲೆನ್ ಶಾ ಅವರು ಇತ್ತೀಚೆಗೆ ತಮ್ಮ ಕಚೇರಿಯಲ್ಲಿ ಗ್ರೇಟರ್ ನೇಪಾಳ ಎನ್ನುವಂತಹ ಒಂದು ನಕ್ಷೆಯನ್ನ ನೇತು ಹಾಕಿದ್ರು. ಅದರಲ್ಲಿ ಭಾರತದ ಕೆಲವೊಂದಿಷ್ಟು ಪ್ರದೇಶಗಳನ್ನ ನೇಪಾಳಕ್ಕೆ ಸೇರಿದ್ದು ಅಂತ ತೋರಿಸುವ ಮೂಲಕ ಭಾರತವನ್ನ ಕೆಣಕುವ ಕೆಲಸ ಮಾಡಿದ್ರಂತೆ. ಆದ್ರೆ ಇಂದು ಅದೇ ಬಾಲೆನ್ ಶಾ ಭಾರತದ ಪ್ರಧಾನಿಯ ಬಳಿ ತಮ್ಮ ಜನರನ್ನ ಉಳಿಸಿಕೊಡುವಂತೆ ಕೈ ಮುಗಿದು ಬೇಡಿಕೊಳ್ತಾ ಇರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಚೀನಾ ಪಾಕ್ ಕುಮ್ಮಕ್ಕು, ಭಾರತವನ್ನ ದ್ವೇಷಿಸಿದ್ದ ನೇಪಾಳದ ಕರಾಳ ಇತಿಹಾಸ. ಅಷ್ಟಕ್ಕೂ ನೇಪಾಳ ಮತ್ತು ಭಾರತದ ನಡುವೆ ಇಷ್ಟೊಂದು ದ್ವೇಷ ಶುರುವಾಗೋದಕ್ಕೆ ಅಸಲಿ ಕಾರಣ ಏನು ಗೊತ್ತಾ? ಭಾರತ ಮತ್ತು ನೇಪಾಳದ ಸಂಬಂಧ ರಾಮ ಮತ್ತು ಸೀತೆಯ ಕಾಲದಿಂದಲೂ ಬಂದಿರುವಂತಹ ಪವಿತ್ರ ಸಂಬಂಧ. ಭಾರತದ ಕೋಟ್ಯಾಂತರ ರೂಪಾಯಿಗಳ ಅನುದಾನದಲ್ಲಿ ನೇಪಾಳದಲ್ಲಿ ಆಸ್ಪತ್ರೆಗಳು, ಶಾಲೆಗಳು ಮತ್ತು ರಸ್ತೆಗಳು ನಿರ್ಮಾಣವಾಗಿವೆ. ಆದರೆ ಚೀನಾ ಮತ್ತು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆಗಳು ಬಹಳ ವ್ಯವಸ್ಥಿತವಾಗಿ ನೇಪಾಳದ ರಾಜಕೀಯ ನಾಯಕರನ್ನ ಮತ್ತು ಅಲ್ಲಿನ ಯುವಕರನ್ನ ಬ್ರೈನ್ ವಾಶ್ ಮಾಡಿದೆ. KP ಶರ್ಮಾ ಓಲಿ ಅವರು ಪ್ರಧಾನಿಯಾಗಿದ್ದಾಗ ಚೀನಾದ ತಾಳಕ್ಕೆ ತಕ್ಕಂತೆ ಕುಣಿತ ಭಾರತದ ವಿರುದ್ಧ ತಿರುಗಿ ಬಿದ್ದಿದ್ರು. ಅಲ್ಲಿ ಲಿಪುಲೇಶ್ ಮತ್ತು ಈ ಕಲಾಪಾನಿ ಮತ್ತು ಈ ಲಿಂಪಿಯಾ ದೂರ ಎನ್ನುವಂತಹ ಭಾರತದ ಪ್ರದೇಶಗಳನ್ನ ತಮ್ಮದು ಅಂತ ಹೇಳಿ ನಕ್ಷೆಯನ್ನ ಬಿಡುಗಡೆ ಮಾಡಿದ್ರು. ಚೀನಾ ನಮಗೆ ಸಾವಿರಾರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ, ಭಾರತ ನಮಗೆ ಬೇಕಿಲ್ಲ ಅಂತ ದುರಹಂಕಾರವನ್ನ ತೋರಿಸಿದ್ರು. ಇಂದು ಆ ಪ್ರವಾಹದಲ್ಲಿ ನೇಪಾಳ ಮುಳುಗುತ್ತಾ ಇದ್ರುವಾಗ ಚೀನಾ ₹1 ಸಹಾಯವನ್ನು ಮಾಡಿಲ್ಲ. ಚೀನಾದ ಅಸಲಿ ಬಣ್ಣ ಈಗ ನೇಪಾಳದ ಜನರಿಗೆ ಸ್ಪಷ್ಟವಾಗಿ ಅರ್ಥವಾಗ್ತಾ ಇದೆ. ಬಾಂಗ್ಲಾದೇಶಕ್ಕೂ ಇದೇ ಗತಿ. ಭಾರತ ಇಲ್ಲದೆ ಯಾರಿಗೂ ಉಳಿಗಾಲ ಇಲ್ಲ. ನೇಪಾಳದ ಕತೆ ಹಿಂಗಾದ್ರೆ ಇನ್ನೊಂದು ಕಡೆ ಬಾಂಗ್ಲಾದೇಶದ ಕಥೆನೂ ಇದಕ್ಕಿಂತ ವಿಭಿನ್ನವಾಗಿದೆ. ಭಾರತದ ಬೆಂಬಲದೊಂದಿಗೆ ಸ್ವತಂತ್ರ ಪಡೆದ ಬಾಂಗ್ಲಾದೇಶ ಇತ್ತೀಚೆಗೆ ಭಾರತ ವಿರೋಧಿ ಅಭಿಯಾನವನ್ನ ಶುರು ಮಾಡಿತ್ತು. ಇಂಡಿಯಾ ಔಟ್ ಎನ್ನುವ ಕ್ಯಾಂಪೇನ್ ಮೂಲಕ ಭಾರತದ ವಸ್ತುಗಳನ್ನು ಬ್ಯಾನ್ ಮಾಡುವ ಕುತಂತ್ರ ಮಾಡ್ತಾಗಿತ್ತು. ಅಲ್ಲಿನ ಉಗ್ರಗಾಮಿಯ ಮನಸ್ಥಿತಿಯ ಜನ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಶೇಖ್ ಹಸೀನಾ ಸರ್ಕಾರವನ್ನೇ ಉರುಳಿಸಿ ದೇಶವನ್ನ ನರಕವನ್ನಾಗಿ ಮಾಡಿದ್ರು. ಆದ್ರೀಗ ಏನಾಗ್ತಾಗಿದೆ? ಬಾಂಗ್ಲಾದೇಶದಲ್ಲಿ ಅಕ್ಷರಶಃ ಆರ್ಥಿಕತೆ ಪಾತಾಳ ಕುಸಿದಿದೆ. ಅಲ್ಲಿನ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಜನರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇತ್ತೀಚೆಗೆ ಅಲ್ಲಿ ಪ್ರವಾಹ ಬಂದಾಗಲೂ ಕೂಡ ಭಾರತದ ಕಡೆಗೆನೆ ಕೈ ಚಾಚಬೇಕಾಗಿತ್ತು. ಇನ್ನು ಮೊನ್ನೆ ಅಷ್ಟೇ, 1 ವಾರಗಳ ಹಿಂದೆಯಷ್ಟೇ ಬಾಂಗ್ಲಾದೇಶದಲ್ಲಿ ಆಹಾರ ಕೊರತೆ ಶುರುವಾಗಿದೆ. ಪೆಟ್ರೋಲ್, ಡೀಸೆಲ್ ಸಿಗ್ತಾ ಇಲ್ಲ. ಒಂದು ಬಾಂಗ್ಲಾದೇಶದ ಹಡಗು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕಿಕೊಂಡಿರೋದ್ರಿಂದ ಬಾಂಗ್ಲಾದೇಶಕ್ಕೆ ಸಪ್ಲೈ ಆಗ್ತಾ ಇದ್ದಂತಹ ಪೆಟ್ರೋಲ್, ಡೀಸೆಲ್ ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಬಾಂಗ್ಲಾದೇಶ ಭಾರತದ ಮೊರೆ ಹೋಗಿತ್ತು. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೇಡಿಕೊಂಡಿತ್ತು ಬಾಂಗ್ಲಾದೇಶದ ಪ್ರಧಾನಿ ತಾರಿಕ್ ರೆಹಮಾನ್ ಸರ್ಕಾರ. ಹೀಗಾಗಿ 7 ಟನ್ ಮೆಟ್ರಿಕ್ ಟನ್ ನಷ್ಟು ಪೆಟ್ರೋಲ್, ಡೀಸೆಲ್ ಅನ್ನ ಪೈಪ್ಲೈನ್ ಮೂಲಕ ಭಾರತ ಸಪ್ಲೈ ಮಾಡಿದ್ರಿಂದ ಅಲ್ಲಿನ ಉದ್ಯೋಗ ಮತ್ತು ಅಲ್ಲಿನ ಕರೆಂಟ್ ಸಪ್ಲೈ ಮತ್ತು ಅಲ್ಲಿನ ಆ ದೇಶ ನಡೆಯುತ್ತಾ ಇದೆ, ಅಂದ್ರೆ ಅದು ರನ್ ಆಗ್ತಾ ಇದೆ. ಈಗ ಪಾಕಿಸ್ತಾನ ಮತ್ತು ಚೀನಾ ಸೇರ್ಕೊಂಡು ಈ ದೇಶಗಳನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟಬಲ್ಲವೇ ಹೊರತು ಅವರಿಗೆ ಕಷ್ಟ ಬಂದಾಗ ಒಂದು ತುತ್ತು ಅನ್ನ ಹಾಕುವ ಯೋಗ್ಯತೆ ಆ ದೇಶಗಳಿಗಿಲ್ಲ. ಭೌಗೋಳಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಾಂಗ್ಲಾ ಮತ್ತು ನೇಪಾಳದಂತಹ ದೇಶಗಳಿಗೆ ಭಾರತವನ್ನ ಬಿಟ್ರೆ ಬೇರೆ ಗತಿ ಇಲ್ಲ ಅನ್ನೋದು ಇಂದಿನ ಜಾಗತಿಕ ರಹಸ್ಯ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತ ಎಂದಿಗೂ ತನ್ನ ನೆರೆಹೊರೆಯವರ ಕಷ್ಟವನ್ನ ನೋಡಿ ಖುಷಿ ಪಡುವ ದೇಶವಲ್ಲ. ವಸುಧೈವ ಕುಟುಂಬಕಂ ಎನ್ನುವ ತತ್ವವನ್ನ ನಂಬಿರುವ ಭಾರತ ತಮ್ಮನ್ನ ದ್ವೇಷಿಸುವವರಿಗೂ ಕೂಡ ಕಷ್ಟದ ಸಮಯದಲ್ಲಿ ಅನ್ನ ನೀಡುವ ದೊಡ್ಡ ಗುಣ ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳಕ್ಕೆ ಸಹಾಯ ಮಾಡ್ತಾ ಇರೋದು ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಮಾತ್ರವಲ್ಲ, ಇದರ ಹಿಂದೆ ಭಾರಿ ದೊಡ್ಡ ರಾಜತಾಂತ್ರಿಕ ಮಾಸ್ಟರ್ ಪ್ಲಾನ್ ಅಡಗಿದೆ. ಈ ಸಹಾಯದ ಮೂಲಕ ನೇಪಾಳದ ಜನ ಸಾಮಾನ್ಯರ ಮನಸ್ಸಲ್ಲಿ ಭಾರತದ ಬಗೆಗಿನ ನಂಬಿಕೆಯನ್ನ ಮತ್ತೆ ಗಟ್ಟಿಗೊಳಿಸುವುದು ಮತ್ತು ಚೀನಾದ ಪ್ರಭಾವವನ್ನು ಸಂಪೂರ್ಣವಾಗಿ ಮುರಿಯುವುದು ಮೋದಿಯವರ ಅಸಲಿ ಟಾರ್ಗೆಟ್.
ನೇಪಾಳ ಮತ್ತು ಬಾಂಗ್ಲಾ ನಾಯಕರಿಗೆ ಈಗಲಾದರೂ ಬುದ್ಧಿ ಬಂದು ಭಾರತದ ವಿರುದ್ಧದ ತಮ್ಮ ಕುತಂತ್ರಗಳನ್ನ ನಿಲ್ಲಿಸ್ತಾರ ಕಾದ್ ನೋಡಬೇಕಾಗಿದೆ. ವೀಕ್ಷಕರೇ, ನಿಮಗೇನನ್ಸತ್ತೆ? ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ವಿರುದ್ಧ ಕತ್ತಿ ಮಸೆಯುವ, ಭಾರತವನ್ನೇ ಬೈಕಾಟ್ ಮಾಡುವಂತಹ ಈ ನೇಪಾಳ ಮತ್ತು ಬಾಂಗ್ಲಾದೇಶಕ್ಕೆ ಸಹಾಯ ಮಾಡಬೇಕಾ ಅಥವಾ ಸಹಾಯ ಮಾಡಿ ಅವರಿಗೆ ಬುದ್ಧಿ ಕಲಿಸ್ಕೊಡ್ಬೇಕಾ? ನೇಪಾಳದಲ್ಲಿ ಈಗ ಏನು ಜಲಪ್ರಳಯ ಸೃಷ್ಟಿಯಾಗಿದೆ, ಪ್ರವಾಹದಲ್ಲಿ ಸಾವಿರಾರು ಜನ ಪ್ರಾಣ ಕಳೆದುಕೊಂಡಿದ್ದಾರೆ, ನಾಪತ್ತೆಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಟ್ರಿಬ್ಯೂಟ್ ಸಲ್ಲಿಸಲೇಬೇಕು. ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದಲಾದರೂ ನಾವು ಅವರಿಗೆ ಸಹಾಯ ಮಾಡಬೇಕು ಅಂತ ನಿಮಗನ್ಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ದೇಶದ ಭದ್ರತೆಗೆ ಸಂಬಂಧಿಸಿದ ಈ ವಿಡಿಯೋ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.